ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಅಂತ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಇವಾಗ ಶುರು ಮಾಡಿ. ನಾನು ನಿಮ್ಮ ಗಾನ ವಾಯ್ಸ್ ಕೊಡಿ. ಒಂದೇ ಒಂದು ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ, ಸ್ಕಿಪ್ ಮಾಡಲೇ. ಒಂಚೂರು ವಾಯ್ಸ್ ಜೋರು ಮಾಡ್ಕೊಂಡು ಕೇಳಿಸ್ಕೊಳ್ಳಿ ಗೈಸ್. ಕೇಳಿಸಿಲ್ಲ ಅಂದರೆ ನಮ್ಮ ನವಿ ಅವ್ರದ್ದು ವಾಯ್ಸು ಸ್ವಲ್ಪ ಹೊರಗಡೆ ಹೊರಟಿದ್ವಲ್ಲ, ಅದಕ್ಕೆ ನಿಧಾನ ಮಾತಾಡ್ತಾ ಇದ್ದಾರೆ. ಆ ಥರ ಏನಿಲ್ಲ. ಹೌದಾ? ನಂಗೆ ನಿಧಾನ ಕೇಳಿಸ್ತೀವಿ. ಸೊ ಮೊಬೈಲ್ ಸ್ವಲ್ಪ ದೂರದಲ್ಲಿದೆಯಲ್ಲ, ಕೇಳಿಸ್ಬೇಕಲ್ಲ ಅವ್ರಿಗೆ. ಸೊ ಗೈಸ್, ಇವತ್ತು ವೈಕುಂಠ ಏಕಾದಶಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವನೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾನಂತೆ. ಕೆಳಗಡೆ ದಿವಿತ್ ಎತ್ಕೊಳಕ್ಕಾಗಲ್ಲ, ಅದಕ್ಕೆ ಕೆಳಗೆ ಇಳಿಸಿದ್ವಿ. ಇದು ಕೆಳಗಡೆ ಇಳಿಯಲ್ಲ, ಇದು ನನ್ನ ಎತ್ಕೊಳ್ಳಿ ಅಂತ. ನೋಡಿ ಗೈಸ್, ನೋಡಿ ಗೈಸ್, ಹೊರಗಡೆ ಹೊರಟಾಗ ಇದನ್ನ ಈ ಥರದ್ದು ಇನ್ನೊಂದು ತರಿಸ್ತಾ ಇದ್ದೀವಿ. ಅದನ್ನ ನೋಡ್ಬಿಟ್ಟು ಇನ್ನು ಹೆಂಗೆ ಕಿತ್ತು ಇದು ಮಾಡ್ತಾನೋ ಗೊತ್ತಿಲ್ಲ. ಯಾವುದು? ಅವನು ಫಸ್ಟ್ ನಿಮ್ಮ ಅಪ್ಪನೇ ಕಿತ್ತಾಕಿದ್ದು. ಅದು ಜೋಡ್ಸಕ್ಕೆ ಬರ್ತಿಲ್ಲ ಗೈಸ್. ಯಾವುದೋ ಒಂದು ಯೂಟ್ಯೂಬಲ್ಲಿ ವಿಡಿಯೋ ನೋಡ್ಕೊಂಡು ಕಿತ್ತಾಕ್ಬಿಟ್ಟು ಸರಿ ಮಾಡ್ಬೋದು ಅಂದಾಗ ಇವರು ಕಿತ್ತಾಕ್ಬಿಟ್ಟು ಸರಿ ಮಾಡಕ್ ಹೋಗಿದ್ರು. ಅವಾಗ್ಲಿಂದ ಅದು ಹಾಳಾಗಿದ್ದು. ಇವನ್ ಕಿತ್ತಾಕ ಒಟ್ನಲ್ಲಿ ನಿನ್ನ ಮಕ್ಕಳನ್ನು ಕಿತ್ತಾಕಿದ್ರು. ಆಮೇಲೆ ಕಿತ್ತಾಕಿದ್ರು. ಫಸ್ಟ್ ಅದು ಕಿತ್ತಿದ್ದೆ ನೀವು. ಸರಿ ನಡೀರಿ, ಮಾಡಕ್ ಬರ್ತಿರ್ಲಿಲ್ಲ. ಒಂದು ಸೈಡ್ ಜೋಡಿಸಿದೆ ಗೈಸ್, ಒಂದು ಸೈಡು. ಇನ್ನೊಂದು 3 ಸೈಡ್ ಜೋಡ್ಸಕ್ಕೆ ಬಂದಿಲ್ಲ. ಇಲ್ಲಿ ನೋಡಿ, ನಮ್ಮ ದಿವ ಮತ್ತೆ ಖುಷಿ ಇಟ್ಟಿರೋದು ಮೊಬೈಲ್ ಎಲ್ಲಿ ಇಟ್ಟವ್ರೆ ಅಂತ. ಅದು ಬಿದ್ದರೆ ಗಾಳಿಗೆ ದಿವ ಖುಷಿ ಅಂತ ಹೇಳಿದ್ದು ನಾನು, ಏನಲ್ಲ. ನಡೀರಿ. ಸೊ ನಮ್ಮ ಮನೆ ಹತ್ರನೇ ದೇವಸ್ಥಾನ ಇದೆ ಗೈಸ್, ಆಂಜನೇಯನ ಸ್ವಾಮಿ ದೇವಸ್ಥಾನ. ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀವಿ. ದಿವಿ, ಖುಷಿ, ಯಾರು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ? ಅಮ್ಮ, ನೀನು, ನಾನು, ಎಲ್ಲ ಜನ. ದಿವಿ, ನೀನು ಹೇಳು ಮಗನೆ, ಯಾರು ಚೆನ್ನಾಗಿ ಕಾಣಿಸ್ತಾ ಇದ್ವಿ ಇಷ್ಟು ಜನ? ಎಲ್ಲರೂ. ಖುಷಿ, ನೀನು? ಎಲ್ಲರೂ. ಅವಲ್ಲ ಮತ್ತೆ ನೀನು ಅಮ್ಮ ಅಂದೆ. ಅವಾಗಲೇ ಅವ್ರ ಅಮ್ಮ ಇವನು ಅಂದ ಗೈಸ್. ಇವಾಗ ಎಲ್ಲರೂ ಅಂತ ಹೇಳಿ ಅವ್ರ ಅಣ್ಣ ಹೇಳ್ಕೊಟ್ಟಂಗೆ ಹೇಳೋದು. ನಮ್ಮ ನವಿಗೆ ಎತ್ಕೊಳಕ್ಕಾಯ್ತಲ್ಲ ಗೈಸ್ ಖುಷಿನ, ಪಾಪ. ಹಾಂ, ಗಣಪತಿ ದೇವಸ್ಥಾನ ಒಂದು ಸ್ವಲ್ಪ ರಶ್ ಕಡಿಮೆ ಆಗಲಿ. ತುಂಬ ರಶ್ ಆಗುತ್ತೆ. ಫೈನಲಿ ದೇವಸ್ಥಾನದಿಂದ ಬಂದ ಗೈಸ್. ಸಿಕ್ಕಾಪಟ್ಟೆ ರಶ್ ಇತ್ತು ದೇವಸ್ಥಾನದಲ್ಲಿ, ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇವಾಗ ಮನೆಗೆ ಹೋಗ್ತಾ ಇದ್ವಿ. ನೋಡಿ ಗೈಸ್, ನಮ್ಮ ನವಿ ಏನೋ ಕೇಳ್ತೀನಿ ಅಂತ ಬಂದು. ಏನು ಕೇಳ್ತಾಳೆ ಬನ್ನಿ ನೋಡೋಣ. ಅಂದರೆ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಮ್ಮ ಬೆಳಗ್ಗೆ ಹೊತ್ತು ಪೂಜೆ ಕರ್ಕೊಂಡು ಹೋಗೋರು. ಧನುರ್ಮಾಸ ಪೂಜೆಗೆ. ನಂಗೆ ಚಳಿ ಆಗೋದು ಗೈಸ್, ಇಷ್ಟು ಚಳಿ ಆಗೋದು ಅಂದರೆ ಬೆಳಗ್ಗೆ ಎದ್ದೇಳಿಸ್ಕೊಂಡಿದೆಯಾ, ಸ್ನಾನ ಮಾಡ್ಕೊಂಡಿದೆಯಾ. ಅದು ತಲೆಗೆ ಒಂದು ಸ್ವಲ್ಪ ದೂರ ನಮ್ಮ ದೇವಸ್ಥಾನ ಹಳ್ಳಿಕಟ್ಟೆ ಅಂತ, ಅಲ್ಲಿಗೆ ದೂರ ಹಂಗೆ ಕರ್ಕೊಂಡು ಹೋಗೋರು. ನನಗೆ ಚಳಿ ಆಗೋದು ಒಂದು 8th 9th ಅವಾಗ ಎದ್ದಳಕ್ಕೆ ಆಯ್ತಿರಲ್ಲ, ಸ್ನಾನ ಮಾಡ್ಕೊಂಡು ಹೋಗ್ಬೇಕಾಯ್ತು, ಕರ್ಕೊಂಡು ಹೋಗೋರು. ಅದೇ ರೀತಿ ಇವಾಗ್ಲೂ ಯಾರು ಮಾಡ್ತಾರ? ಅಷ್ಟೊಂದು ಎಷ್ಟು ಚಳಿ ಆಗ್ತಿರ್ತೆ. ಅವಾಗ ಎದ್ದೇಳ್ತಿದ್ದೆ, ಇವಾಗಲೇ ಎದ್ದೇಳಕ್ಕಾಗ್ತಲ್ಲ ಗೈಸ್. ಬೆಳಿಗ್ಗೆ ಬರೀ ವಾಕ್ ಮಾಡೋಕ್ಕೆ, ನಾನು ಪೂಜೆ ಏನು ಮಾಡ್ತಾಯಿಲ್ಲ, ಬರೀ ವಾಕ್ ಮಾಡೋಕ್ಕೆ ಎದ್ದೇಳಕ್ಕಾಯ್ತಲ್ಲ. ಮನೆ ಹತ್ರ ಅದುವೇ, ಇಲ್ಲಿ ಹೊರ್ಗಡೆನೇ ಅಷ್ಟು ಚಳಿ ಬೆಳಿಗ್ಗೆ ಹೊತ್ತು. ಅದು ಹೆಂಗ್ ಪೂಜೆ ಮಾಡ್ತಿದಾರೋ ಜಾಸ್ತಿ ಇರುತ್ತೆ. ಅದಲ್ಲ, ಈ ಟೈಮಲ್ಲಿ ಹೆಂಗ್ ಪೂಜೆ ಮಾಡ್ತಿದಾರೋ ಏನೋ ಗೊತ್ತಿಲ್ಲ. ಬೆಳಿಗ್ಗೆ ಈ ವರ್ಷ ಒಂದು ಸ್ವಲ್ಪ ಜಾಸ್ತಿನೇ ಚಳಿ. ಹೆವಿ. ನಾನು ನಿಜ ಹೇಳ್ಬೇಕು ಅಂದ್ರೆ ಒಂದು ಬೆಡ್ಶೀಟ್ ಹಚ್ಕೊಂಡು ಮಂಕೋತಿರ್ಲಿಲ್ಲ. ನಂಗೆ ಅಷ್ಟು ಶೆಕೆ ಇದರಲ್ಲಿ. ಈಗಲೂ ಇಷ್ಟೊಂದು ಚಳಿ ಇರುತ್ತೆ ಗೈಸ್, ಹಂಗಾರು ಫ್ಯಾನ್ ಹಾಕೋತೀವಿ. ನಮ್ಮಪ್ಪ ಬೈತಾ ಇದ್ರು, ಮುಖ ಎಲ್ಲ ಅದಕ್ಕೆ ಊದ್ಕೊಳ್ಳೋದು ನಿಮ್ಮದು ಅಂತ. ಫ್ಯಾನ್ ಹಾಕೊಳಕ್ಕೆ ಏನು ಗೊತ್ತಿಲ್ಲ, ಫ್ಯಾನ್ ಸೌಂಡ್ ಇದ್ರೆ ಮಾತ್ರ ನಿದ್ದೆ ಬರುತ್ತೆ ಗೈಸ್. ಇಲ್ಲ, ನನಗಾಗ್ಲಿ ದಿವಂಗಾಗ್ಲಿ ಖುಷಿಗಾಗ್ಲಿ ಹಂಗೇನೆ. ನಮ್ಮನೆಯವ್ರಿಗೆ ಏನಿಲ್ಲ, ನಂಗೆ ಫ್ಯಾನ್ ಸೌಂಡ್ ಇರಲಿಲ್ಲ. ಡೇ ಶಿಫ್ಟ್ ಅಲ್ಲಿ ಇರಬೇಕು, ಯಾಕಂದ್ರೆ ಹೊರಗಡೆ ಸೌಂಡ್ ಕೇಳಿಸ್ತಾ ಇರುತ್ತಲ್ಲ. ನನಗೆ ಫ್ಯಾನ್ ಸೌಂಡ್ ಇದ್ರೆ ಮಾತ್ರ ನಿದ್ದೆ ಬರ್ತಿಲ್ಲ, ನಿದ್ದೆನೇ ಬರಲ್ಲ. ಅದೇನೋ ಅಭ್ಯಾಸ ಆಗ್ಬಿಟ್ಟಿದೆ. ಅದೇಂಗೆ ಫಸ್ಟ್ ಇಲ್ಲೇ ಇಲ್ಲ ಗೈಸ್, ಇವ್ರ ಮದ್ವೆ ಆದ್ಮೇಲೆ ಹಂಗಾಗಿದ್ದು. ನಂಗೆ ಅಭ್ಯಾಸ ಮಾಡ್ಕೊಂಡು ಇವ್ರ ಮದ್ವೆ ಆದ್ಮೇಲೆ ಅಲ್ಲ, ದಿವ ಒಟ್ಟಾದ್ಮೇಲೆ. ದಿವಂಗೆ ಹೊರಗಡೆ ಸೌಂಡ್ ಕೇಳಿಸ್ಬಾರ್ದು ಅಂತ ಒಂದ್ ಜೊತೆ ಮನಗಿಸ್ಕೊಂಡು ನಾನು ಮನಿಕೊಳ್ಳೋನಲ್ಲ, ಫ್ಯಾನ್ ಅವಾಗಿಂದ ಓಡಿ ನನಗೇನೋ ಅದೇ ಬರುತ್ತೆ. ಆಮೇಲೆ ಲೈಟ್ ಬಿಲ್ ಯಾವ್ದ್ರಿಂದ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಇದರಿಂದ ಮಾತ್ರ ಪಕ್ಕ ಬರುತ್ತೆ. 1000 ರೂಪೀಸ್ ಬರುತ್ತೆ.
ಇದರಿಂದ ಬರುತ್ತೆ, ಸ್ನಾನ ಮಾಡ್ಕೋತೀವಲ್ಲ ಹೀಟ್ರು. ಸೊ ಅದನ್ನು ಒಂದು 500-600 ರೂಪಾಯಿ ಬರುತ್ತೆ. ಇದು ಫ್ಯಾನು ಎನಿ ಟೈಮ್ ಓಡುತ್ತೆ. ಟಿ ವಿ ರಿಪೇರಿಯಾಗಿ 2 ತಿಂಗಳಾಯಿತು. ಅದು ಟಿ ವಿ ಇಲ್ಲ ಅಂದ್ರೂ 1000 ರೂಪಾಯಿ ಬರುತ್ತೆ. ಇವತ್ತಿಂದ ಡಯಟ್ ಅಂತಲ್ಲ, ನೆನ್ನೆ ನಾನು ಸಕ್ಕರೆ ಏನು ತಿಂತಾ ಇಲ್ಲ ಗೈಸ್. ವಾಕಿಗೆ ಇವತ್ತಿಂದ ಸ್ಟಾರ್ಟೇ ಮಾಡಿರಲಿಲ್ಲ, ತುಂಬ ದಿನ ಆಗಿತ್ತು. ವಾಕ್ ಮಾಡೇ ಇರಲಿಲ್ಲ. ಇವತ್ತು ಬೆಳಗ್ಗೆ ನಾನು ರಾತ್ರಿ ಮನೆಕೋಗ್ಬಿಟ್ಟಿದ್ದೆ, ಬೆಳಗ್ಗೆ ಎದ್ದು ವಾಕ್ ಮಾಡ್ತೀನಿ ಎದಳಿಸಿ ಅಂತ. ಬಿಡ್ಬೇಕಲ್ಲ ಇವರು. ಆಯ್ತಾ ನಿದ್ದೆ ಬಂದಿರೋದು 2-3 ಗಂಟೆಗೆ ನಿದ್ದೆ ಬಂದೈತೆ. ಮಧ್ಯಾಹ್ನ ನಿದ್ದೆ ಮಾಡ್ಬಿಟ್ಟು ನೆನ್ನೆ ಸಂಜೆ 5 ಗಂಟೆ ನಿದ್ದೆ ಮಾಡ್ಬಿಟ್ಟು ನಿದ್ದೆ ರಾತ್ರಿ ಎಲ್ಲ ಬತ್ತಲ್ಲ. ಆಮೇಲೆ ಬಿಗ್ ಬಾಸ್ ನೋಡ್ಲಲ್ಲ ಮನ್ಕೊಂಡಿದ್ವಿ. ಅದೇನಾಗ್ಬಿಡ್ತು, ಒಂದು ಕ್ರೆಡಿಟ್ ಆಗ್ಬಿಟ್ಟಿರ್ತೀವಿ ಅಂದರೆ ಬಿಗ್ ಬಾಸ್ ನೋಡಿ ಮನ್ಗಳಲ್ಲೇ ಏನಾಯ್ತಿರ್ಬೋದು ಅಂತ ನನಗೆ ನಿದ್ದೆ ಬತ್ತಲ್ಲ. ಒದ್ದಾಡ್ತಾ ಇದೀನಿ, ಈ ಕಡೆ ತಿರ್ಕೋ ಆ ಕಡೆ ತಿರ್ಕೋ. ಮತ್ತೆ ಮಕ್ಕಳು ಇವರಿಬ್ರು ಎದ್ದವ್ರು, ನನ್ನ ಜೊತೆ ಇವರಿಬ್ರು ಮನ್ಗಿದ್ರಲ್ಲ, ಇವರಿಬ್ರು ಎದ್ದಿದ್ದಾರೆ. ಇವರಿಬ್ರು ಮನಗಿಸ್ಕೊಂಡು ಎದಳಿಸ್ಕೊಂಡು ಅವರು ಸೂಸಿಗೆ ಹೋಗ್ಬೇಕು ಅಂತ 1 ಗಂಟೆ ರಾತ್ರಲ್ಲಿ 2 ಗಂಟೆ ರಾತ್ರಲ್ಲಿ ಎಲ್ಲ ಓಡಾಡಿದ್ವಿ ಗೈಸ್ 3 ಜನನೂ. ಅವನು ಬರೋನು ನಮ್ಮ ಜೊತೆ ಖುಷಿ, ಹೊರಗಡೆಗೆ ನೀರು ಕುಡಿಬೇಕು ಅಂತ ಬೇಡ. ಯಾಕೆ ಬಂದು ಮತ್ತೆ ಏನೂ ಇಲ್ಲ. ಮತ್ತೆ ಎತ್ಕೊಳ್ಳೋಣ ಬಂದು ಮಂಕೊಳ್ಳೋಣ. ಇವ್ರಿಗೆ ಎಷ್ಟು ಗೊರಕೆ ಹೊಡಿತಾ ಇರ್ಬೇಕು ನೋಡಿ, ಇವ್ರಿಗೆ ಗೊತ್ತೇ ಇಲ್ಲ ಈ ವಿಚಾರ ಇದೆಲ್ಲ. ಯಾಕೆಂದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಡ್ಯೂಟಿ ಮಾಡಿ ಬಂದಿರ್ತಾರೆ, ನಾವೇನು ಸುಸ್ತೇ ಆಗಿರಲ್ಲ. ಇನ್ನೊಂದು ಹೋದವಾರ ಎಲ್ಲ ನೈಟ್ ಶಿಫ್ಟ್ ಇರುತ್ತಾ, ಸೋಮವಾರ ಹೆವಿ ನಿದ್ದೆ ಬರುತ್ತೆ. ಅದರಿಂದ ಚೆನ್ನಾಗಿ ನಿದ್ದೆ ಹೊಡೆದಿರ್ತೀವಿ, ನಮ್ಗೆ ಗೊತ್ತಿರಲ್ಲ ಅಷ್ಟೇ. ನಮ್ಮನವರು ಕುಂಕುಮ ಹಿಡಿಯಂದ್ರೆ ಗೈಸ್ ಇಲ್ಲಿಟ್ಟಿದ್ದಾರೆ ಬೇರೆ ಬೇರೆ ದೇವಸ್ಥಾನ ಬೇರೆ ಬೇರೆ ಮನೇಲಿ ಹಾಕೊಂಡಾಗಿದ್ದು, ಅದು ಬೆವರಿಗೆಲ್ಲ ಇಲ್ಲೂ ಇಲ್ಲೂ. ಆಮೇಲೆ ವೈಟ್ ಕಲರ್ದು ಹಚ್ಚಿದೆ, ಅದು ಹೋಗಿದೆ. ಇಲ್ಲೆಲ್ಲ ಹಾಕಿದ್ರು, ಎಲ್ಲ ಆಗಿದೆ ಗೈಸ್. ಎಷ್ಟು ಪಿಂಪಲ್ ಆಗಿತ್ತು ಅಂದ್ರೆ ಇಲ್ಲಿ ರೆಡ್ಗೆ ಒಬ್ರವರಿಗೆ ಕುರ ಎದಾಳುತ್ತಲ್ಲ ಹಂಗ ಆಗ್ಬಿಟ್ಟಿತ್ತಿಲ್ಲ ಎಲ್ಲ. ಅಂದ್ರೆ ಇವಳಿಗೆ ಡೇಟ್ ಆಗೋ ಟೈಮಲ್ಲಿ ಹಾಗೆ ಆಗುತ್ತೆ. ಏನು ಕುಂಕುಮನ? ಆಯ್ತು. ಇನ್ನೊಂದು ಏನಂದ್ರೆ ಗೈಸ್, ಪೀರಿಯಡ್ಸ್ ಆಗೇ ಇಲ್ಲ ಈ ತಿಂಗಳು. ಅದೊಂದು ಬೇಜಾರಾಗ್ತೈತೆ. ಏನಕ್ಕೆ ಏನು ಅಂತ ಟೆಸ್ಟ್ ಮಾಡಿಸ್ಕೊಳಕ್ಕೂ ಹೋಗಿಲ್ಲ. ಇನ್ನೊಂದು ಏನೋ ಒಂಥರ ಭಯ ಗೈಸ್, ಏನಕ್ಕೆ ಅನ್ನೋದು ಗೊತ್ತಾಯ್ತಲ್ಲ. ಯಾವಾಗ ಹೋಗಿ ಕರ್ಕೊಂಡು ಹೋಗ್ತಾರೋ ನಮ್ಮನೆಯವರು ಆಸ್ಪತ್ರೆಗೆ ಗೊತ್ತಿಲ್ಲ. ಯಾವ ಕರ್ಕೊಂಡು ಹೋಗ್ತೀರಾ? ನಾವೇನು ರೆಡಿ, ಅದಕ್ಕೇನು ಕಾಸಿಲ್ಲ, ಹೋಗಿಲ್ಲ ಶಾಪ್. ನನಗೆ ಒಂಥರ ಗೈಸ್ ಏನೇನೋ ಚಿಂತೆ ಬರೋದು. ಪೀರಿಯಡ್ಸ್ ಆಗೋ ಟೈಮಲ್ಲಿ ಪೀರಿಯಡ್ಸ್ ಆಗಿಬಿಡ್ಬೇಕು, ಏನೇನೋ ಅನಿಸ್ತಿರುತ್ತೆ. ಆರೋಗ್ಯ ಕೆಟ್ಟಿದ್ಯಾ ಏನೇನೋ ಅನಿಸ್ಬಿಡುತ್ತೆ. ಇದುವರೆಗೆ ನಂಗೆ ಒಂದ್ಸಲಿನೂ ಆ ರೀತಿ ಇದಿಲ್ಲ. ಮಕ್ಕಳು ಹುಟ್ಟೋ ಟೈಮಲ್ಲಿ ಅಷ್ಟೇ ನಂಗೆ ನಿಂತಿದ್ದು. ಇನ್ನು ಅದಾದಮೇಲೆ ಯಾವಾಗಲೂ ನಿಂತಿಲ್ಲ ಈ ರೀತಿ. ನೋಡಬೇಕು ಏನು ಮಾಡಬೇಕು ಅಂತ ಮುಂದೆ. ಅಂದರೆ ಹೋದ ತಿಂಗಳು ಸರಿಯಾಗಿ ಊಟ ತಿಂಡಿ ಎಲ್ಲ ಮಾಡಿಲ್ಲ ಗೈಸ್, ಏನೋ ಟೆನ್ಷನಲ್ಲಿ ಬಿಟ್ಬಿಟ್ಟಿದ್ಲು. ಅದೇನಾದ್ರೂ ಎಫೆಕ್ಟ್ ಹೊಡಿತಾ ಇದೆ ಏನೋ ಗೊತ್ತಿಲ್ಲ. ಅದಿರ್ಬೋದೇನೋ ಗೊತ್ತಿಲ್ಲ ಗೈಸ್, ಏನು ಹೆಂಗೆ ಅಂತ. ರಕ್ತ ಇಲ್ಲ ಏನೋ. ನಮ್ಮಂಗೆ ಕೇಳಿದ್ರೆ ರಕ್ತನೇ ಇಲ್ಲ, ಅದಕ್ಕೆ ಅದು ಹೆಂಗಾಗುತ್ತೆ ಅಂತ. ಅದು ನಂಗೇನೋ ಇದು ಲಿಂಕ್ ಅಂತ ಅನ್ಸೋದಿಲ್ಲ. ಆಮೇಲೆ ಚೆನ್ನಾಗಿ ಊಟ ತಿಂಡಿ ಮಾಡು, ಹಣ್ಗಳು ತಿನ್ನು, ಸೊಪ್ಪುಗಳು ತಿನ್ನು ಅಂತ. ಅದೇನೋ ನಂಗೆ ತಿನ್ನಬೇಕು ಅನ್ಸೋದೇ ಇಲ್ಲ ಸೊಪ್ಪ. ತಿನ್ಬೇಕು ಅನ್ಸುತ್ತೆ. ನಾನು ಹೇಳ್ತಾ ತಿನ್ನಬಾರ್ದು ಅಂತ, ನೀನು ತಿನ್ನಬೇಕು ಅಂತ ಅನ್ಸಿರೋದು ಹೇಳ್ತಿರೋದು. ನೋಡಿ ಗಾಯ್ಸ್, ತಮ್ಮನವರು ಊಟಕ್ಕೆ ಬಂದಿದ್ದಾರೆ ಮಧ್ಯಾಹ್ನ. ನೆಕ್ಸ್ಟ್ ಡೇ ವಿಡಿಯೋ ಇದು ನೋಡಿ. ಅವ್ರ ಅಪ್ಪ ನೋಡ್ತಿದ್ರೆ ಪಾರ್ಸಲ್ ಬಂದಿದ್ದು. ಇವನೊಬ್ಬ ತಗೊಂಡಿದ್ದು ಏನು ಅಂತ ಕೇಳೋಕ್ಕೆ, ಅವನೊಬ್ಬ ತಗೊಬಂದಿದ್ದಾನೆ. ಅಲ್ಲಿ ಇಟ್ಟಿದ್ದೀನಿ ಮಿರರ್ ಹತ್ರ ಎಲ್ಲದನ್ನು ಪಾರ್ಸಲ್ ತಗೊಬಂದಿರೋದೆಲ್ಲ. ಅದೇನೇನೋ ಇರುತ್ತೆ, ಅದೇನಕ್ಕೆ ತೆಗಿತೀರ ನೀವು ಸಣ್ಣ ಮಕ್ಳಂಗೆ? ಬತ್ತೆ ಅಂತೆ, ಬತ್ತೆನಾ ಬತ್ತೆ. ಬಿಡಿ ಹೋಗ್ಲಿ, ನೋಡೋಣ ಯಾವಾಗಾರ ಕೊಡ್ಬೇಕು. ದಿವಿ ಬೇಡಪ್ಪ, ವಿಡಿಯೋ ಮಾಡ್ಕೋಬೇಕು, ಸುಮ್ನಿರು. ಬಿಚ್ಚಾಯ್ತು, ಚಿಂದಿ ಚಿತ್ರಾನ್ನ ಮಾಡಾಯ್ತು. ನೋಡಿ ಗೈಸ್, ಇನ್ನೊಂದು ತಗೋದಿದ್ದೀನಿ. ಇದೇನಿದು ಅಂತ ಅವ್ರ ಅಪ್ಪನ ಕೇಳಕ್ಕೆ. ಏನದು? ಲ್ಯಾಪ್ಟಾಪಾ? ಯಾವುದೇ ಇರ್ಬೋದೇನೋ ಗೊತ್ತಿಲ್ಲ. ಬೇಡ ದಿವಿ, ಬ್ಯಾಡ್ ಬಾಯ್. ಅಮ್ಮನ್ನು ಪಾಪನ ಚೆನ್ನಾಗಿ ಕ್ಯೂಟಾಗಿ ಹೇಳಿದ ಗೈಸ್. ಫಸ್ಟ್ ಟೈಮ್ ಅದು ಹೇಳಿದ್ದು. ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಹಳೆ ವೀಡಿಯೋಸ್ಗಳು ಗೈಸ್. ಖುಷಿ ಪ್ರೆಗ್ನೆಂಟಲ್ಲಿ ಖುಷಿನ ತೋರಿಸ್ಲಾ ಗೈಸ್? ಮುನ್ಸ್ಕೊಂಡು ಹೆಂಗೆ ನಿಂತಿದ್ದಾರೆ ಗೊತ್ತಾ? ನಗ ಗೈಸ್. ಇವಾಗ ಏನಾದರೆ ನಾನು ಫ್ರೆಶ್ ಅಪ್ ಆಗಬೇಕು.
ನಮ್ಮನ್ನ ಡ್ಯೂಟಿಗೆ ಹೋದ್ರು. ತಡಿ ತೋರಿಸ್ತೀನಿ ಮಗನೆ. ನಮ್ಮನ್ನ ಡ್ಯೂಟಿಗೆ ಹೋದ್ರು. ಈ ಮಕ್ಳು ಮನಗಿಸ್ಬಿಟ್ಟು ನಾವು ಫ್ರೆಶ್ ಅಪ್ ಆಗಬೇಕು. ವಿಡಿಯೋ ಕಂಟಿನ್ಯೂ ಪೂಜೆ ಮಾಡಬೇಕು. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರು, ಆಮೇಲೆ ಸಬ್ಸ್ಕ್ರೈಬ್ ಆಗಿ. ಬಾಯ್ ಬಾಯ್. ಬಾಯ್ ಬಾಯ್. ಅಮ್ಮ